ತಾವು ಇದನ್ನು ಮೆಣಸಿನ್ಕಾಯಿ ಬಜ್ಜಿ ಅಂದ್ಕೊಂಡ್ರೆ ತಮ್ಮ ಕಲ್ಪನೆ 100% ತಪ್ಪು. ಇಷ್ಟೊಂದು ಟೇಸ್ಟಿ ಬಜ್ಜಿ ಈ ಹಿಂದೆ ತಾವು ಎಂದೂ ಸೌದಿಲ್ಲ ಅನ್ಕೋತೀನಿ. ಹೌದು, ಇದು ನೇರಳೆ ಬಣ್ಣದ ಉದ್ದ ಬದನೆಕಾಯಿ ಬಜ್ಜಿ. ರೆಸಿಪಿ ತುಂಬ ಸರಳ. ಮೊದಲಿಗೆ ನಾನು ಒಂದೆಂಟು ಬದನೆಕಾಯಿನ ತಗೊಂಡಿದ್ದೀನಿ ಮತ್ತು ಇದರ ಮೇಲಿರುವ ಹಸಿರು ತೊಟ್ಟನ್ನು ಲೈಟಾಗಿ ಕಟ್ ಮಾಡ್ಕೊಳ್ತೀನಿ. ಇದೇ ತರಹ ಎಲ್ಲ ಬದನೆಕಾಯಿ ತೊಟ್ಟನ್ನು ಕೂಡ ಕಟ್ ಮಾಡ್ಕೊಳ್ತೀನಿ. ನಂತರ ಒಂದು ಕುಕ್ಕರ್ ತಗೊಳ್ತೀನಿ. ಆ ಕುಕ್ಕರ್ನಲ್ಲಿ ಈ ಬದನೆಕಾಯಿನ ಹಾಕ್ಕೊಳ್ತೀನಿ. ಬದನೆಕಾಯಿ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಒಂದು ವಿಸಲ್ ಹಾಕ್ಸ್ಕೊಂಡ್ರೆ ಆಯಿತು. ಈಗ ಒಂದು ವಿಸಲ್ ಆಗಿದೆ. ಕುಕ್ಕರ್ನ ಮುಚ್ಚಳ ಓಪನ್ ಮಾಡ್ತೀನಿ. ತಾವು ನೋಡ್ಬೋದು ಬದನೆಕಾಯಿ ಪರ್ಫೆಕ್ಟಾಗಿ ಬೆಂದಿದೆ. ಈಗ ಸ್ವಲ್ಪ ತಣ್ಣಗಾಗೋಕ್ಕೆ ಸೈಡ್ಗೆ ಎತ್ತಿಟ್ಕೊಳ್ತೀನಿ. ನಂತರ ಮುಂದಿನ ಹಂತದಲ್ಲಿ ಬಜ್ಜಿ ಬ್ಯಾಟರ್ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ಒಂದು ಬೌಲ್ಗೆ 1 ಕಪ್ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ನಂತರ ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೊಳ್ತೀನಿ. ಅದಕ್ಕೆ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ತೀನಿ. ಹಾಗೆಯೇ ಸ್ವಲ್ಪ ಸೋಡಾ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಜ್ಜಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ಮಿಕ್ಸ್ ಆಗಿದೆ. ಈಗ ನಾನು 2 ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಚೂರು ಗಂಟು ಇರಬಾರ್ದು, ಅದೇ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಜ್ಜಿ ಬ್ಯಾಟರ್ ರೆಡಿ ಆಗಿದೆ. ಇವಾಗ ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ತೀನಿ. ನಂತರ ಈ ಬೇಯಿಸ್ಕೊಂಡಂತಹ ಬದನೆಕಾಯಿನ ತಗೊಂಡು ಇದರ ಮಧ್ಯಭಾಗದಲ್ಲಿ ಈ ತರ ಸೀಳ್ಕೊಳ್ತೀನಿ. ಸೀಳ್ಕೊಂಡ ನಂತರ ಇದರ ಮಧ್ಯಭಾಗದಲ್ಲಿರೋ ಪಲ್ಪನ್ನ ಕೂಡ ನಾನು ಸೈಡ್ಗೆ ತೆಗೆದಿರೋದು ತೋರಿಸ್ತೀನಿ. ಈಗ ನಾನು ಇದೇ ಥರ ಎಲ್ಲ ಬದನೆಕಾಯಿನೂ ಮಧ್ಯಭಾಗದಲ್ಲಿ ಸೀಳ್ಕೊಂಡು ಅದರಲ್ಲಿರೋ ಪಲ್ಪು ಮತ್ತು ಬೀಜನ ಕೂಡ ತೆಗೆದು ಸೈಡಲ್ಲಿ ಎತ್ತಿಟ್ಕೋತೀನಿ. ನೋಡಿ, ಅದೇ ಥರ ಎಲ್ಲ ಬದನೆಕಾಯಿ ಮಧ್ಯದಲ್ಲಿರೋ ಬೀಜ ಮತ್ತು ಅದು ಪಲ್ಪ್ನು ಕೂಡ ನಾನು ಸೈಡ್ಗೆ ತೆಗೆದಿಟ್ಕೋತೀನಿ. ಇವಾಗ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ಆ ಮಿಕ್ಸರ್ ಜಾರ್ಗೆ 1 ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. 4 ಹಸಿರು ಮೆಣಸಿನ್ಕಾಯಿ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಓಂಕಾಳನ್ನ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ತೀನಿ. ನೋಡಿ, ಇದನ್ನು ಇವಾಗ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ. ನಂತರ ಒಂದು ಪ್ಯಾನ್ನ ಒಲೆ ಮೇಲೆ ಇಟ್ಕೊಂಡು ಲೋ ಫ್ಲೇಮ್ನಲ್ಲಿ ಅದಕ್ಕೆ 2 ಟೀ ಸ್ಪೂನ್ ಸಾಸಿವೆ ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಂಡು ರುಬ್ಬಿದ ಮಿಶ್ರಣನ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ನಾವೇನವಾಗ ರುಬ್ಬಿದ್ವಲ್ಲ ಅದು ಮಸಾಲೆ ಹಸಿ ವಾಸನೆ ಹೋಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ನಂತರ 1 ಟೀ ಸ್ಪೂನು ಧನಿಯಾ ಪುಡಿ, 1 ಟೀ ಸ್ಪೂನು ಜೀರಿಗೆ ಪುಡಿ, 1 ಟೀ ಸ್ಪೂನು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ಈ ಖಾರದ ಪುಡಿ ಮತ್ತು ಮಸಾಲದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಏನು ನಾವು ಆವಾಗಲೇ ಬದನೆಕಾಯಲ್ಲಿ ಇರ್ತಕ್ಕಂಥ ಬೀಜ ಮತ್ತು ಪಲ್ಪನ್ನ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈ ಒಂದು ಮಸಾಲೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ. ಇದಕ್ಕೇ ಒಂದು ಬೇಯಿಸಿದ ಆಲೂಗೆಡ್ಡೆಯನ್ನು ಕೂಡ ಹಾಕ್ಕೊಂಡು ಇದನ್ನು ಕೈಯಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಒಂದು ಚೂರು ಗಂಟಿರಬಾರ್ದು ಆಲೂಗೆಡ್ಡೆಲಿ, ಅದನ್ನೆಲ್ಲ ನೀಟಾಗಿ ಒಂದು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇದೇ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತೀನಿ. ನಂತರ ಇದಕ್ಕೆ ಅರ್ಧ ನಿಂಬೆ ಹಣ್ಣಿನ ರಸನೂ ಕೂಡ ಸೇರಿಸ್ಕೋತೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ತಾವೇನು ನೋಡ್ತಾ ಇದ್ದೀರಲ್ಲ, ಇದೇ ಈ ಬಜ್ಜಿಯ ಹೈಲೈಟ್ ಅಂತ ಕೂಡ ಹೇಳ್ಬೋದು. ಒಂದು ಸಲ ಈ ಬಜ್ಜಿನ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಬೇಕನ್ಸೋದಂತೂ ಗ್ಯಾರಂಟಿ. ಈಗ ನಮ್ಮ ಬಜ್ಜಿ ಸ್ಟಫಿಂಗು ಕೂಡ ರೆಡಿ ಆಗಿದೆ. ಈಗ ನಾವು ಸ್ಟಫಿಂಗ್ ಮಾಡ್ಕೊಳ್ಳೋಣ. ನಾವು ಅವಾಗಲೇ ಏನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ಬದನೆಕಾಯಲ್ಲಿ ಈ ಥರ ಸ್ಟಫಿಂಗ್ನ ಮಾಡ್ಕೋಬೇಕು. ಒಂದೊಂದಾಗಿ ಎಲ್ಲ ಬದನೆಕಾಯಿನಲ್ಲೂ ನಾವು ಇದೇ ಥರ ಸ್ಟಫಿಂಗ್ನ ಮಾಡ್ಕೊಳ್ಳೋಣ. ನೋಡಿ, ಸ್ಟಫಿಂಗು ಎಷ್ಟು ಫುಲ್ ಆಗಿರುತ್ತೋ ಅಷ್ಟು ಬಜ್ಜಿ ತಿನ್ನಬೇಕಾದ್ರೆ ತುಂಬ ಟೇಸ್ಟ್ ಅನಿಸುತ್ತೆ. ನೋಡಿ, ಇದೇ ಥರ ಎಲ್ಲ ಬದನೆಕಾಯಿಗಳಿಗೂ ಕೂಡ ಸ್ಟಫಿಂಗ್ನ ಮಾಡ್ಕೋಬೇಕು. ನಾವು ಬೆರಳಲ್ಲೇ ಈ ಥರ ಪ್ರೆಸ್ ಮಾಡಿ ಸ್ಟಫಿಂಗ್ನ ಮಾಡೋದ್ರಿಂದ ಬಜ್ಜಿ ತಿನ್ನಬೇಕಾದ್ರೆ ತುಂಬ ಟೇಸ್ಟು ಅನಿಸುತ್ತೆ ಮತ್ತು ರುಚಿಯಾಗೂ ಇರುತ್ತೆ. ನೆಕ್ಸ್ಟು ನಾವು ಕಡಲೆ ಹಿಟ್ಟಿನ ಈ ಬಜ್ಜಿ ಬ್ಯಾಟರನ್ನು ತೊಗೊಂಡು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ನಂತರ ಬ್ಯಾಟರ್ನಲ್ಲಿ ಬದನೆಕಾಯಿನ ಅದ್ಬಿಟ್ಟು ಎಣ್ಣೆಗೆ ಹಾಕಿ ನಾವು ಗೋಲ್ಡನ್ ಬ್ರೌನ್ ಬರೋವರೆಗೂ ನಿಧಾನಕ್ಕೆ ಅದನ್ನು ಬೇಯಿಸ್ಕೊಂಡು ತೆಗೆದಿಟ್ರೆ
ಬಿಸಿ ಬಿಸಿ ಬಜ್ಜಿ ರೆಡಿ ಆಗುತ್ತೆ. ವಾವ್! ತಾವು ಕಾಣ್ಬೋದು ನಮ್ಮ ಪರ್ಪಲ್ ಕಲರ್ ಉದ್ದ ಬದನೆಕಾಯಿ ಬಜ್ಜಿ ಸವಿಯಲು ಸಿದ್ಧವಾಗಿದೆ. ನೀವು ಮನೆಯಲ್ಲಿ ಬದನೆಕಾಯಿ ಬಜ್ಜಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡೋದಂತೂ ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.